ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮೇ 15ನೇ ತಾರೀಕು 2025 ಗುರುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಹಾಗಾದ್ರೆ ತಡ ಮಾಡದೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಇರುತ್ತೆ, ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ಮೇ 15ನೇ ತಾರೀಕು 2025 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 30 ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ 7 ಗಂಟೆ 5 ನಿಮಿಷದವರೆಗೂ ಇರುತ್ತೆ. ಇನ್ನು ಸೂರ್ಯ ಬಂದು ಬಹಳ ವಿಶೇಷವಾಗಿ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಚಂದ್ರ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ತದಿಗೆ ತಿಥಿ ಬೆಳಿಗ್ಗೆ 4 ಗಂಟೆ 2 ನಿಮಿಷದಿಂದ ಇರುತ್ತೆ. ತದನಂತರ ಚೌತಿ ತಿಥಿ ಪ್ರಾರಂಭವಾಗುತ್ತೆ. ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 2 ಗಂಟೆ 7 ನಿಮಿಷದವರೆಗೂ ಇರುತ್ತೆ. ನಂತರ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತೆ. ಶಿವಯೋಗ ಬೆಳಗ್ಗೆ 7 ಗಂಟೆ 2 ನಿಮಿಷದವರೆಗೂ ಇರುತ್ತೆ. ನಂತರ ಸಿದ್ಧಿಯೋಗ ಪ್ರಾರಂಭವಾಗುತ್ತೆ. ವಣಿಜಕರಣ ಮಧ್ಯಾಹ್ನ 3 ಗಂಟೆ 18 ನಿಮಿಷದವರೆಗೂ ಇರುತ್ತೆ. ನಂತರ ವಿಷ್ಟೀಕರಣ ಪ್ರಾರಂಭವಾಗುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ವೀಕ್ಷಕರೇ, ರಾಹುಕಾಲ ಬಂದು ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 41 ನಿಮಿಷದವರೆಗೂ ಇರುತ್ತೆ. ನಂತರ ಗುಳಿಕ ಕಾಲ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ 10 ಗಂಟೆ 36 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಬೆಳಿಗ್ಗೆ 5 ಗಂಟೆ 30 ನಿಮಿಷದಿಂದ 7 ಗಂಟೆ 12 ನಿಮಿಷದವರೆಗೂ ಇರುತ್ತೆ. ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ ಇರುತ್ತೆ. ಇನ್ನು ದುರ್ಮುಹೂರ್ತ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ 10 ಗಂಟೆ 56 ನಿಮಿಷದವರೆಗೂ ಇರುತ್ತೆ. ಜೊತೆಗೆ ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 4 ಗಂಟೆ 22 ನಿಮಿಷದವರೆಗೂ ದುರ್ಮುಹೂರ್ತ ಇರುತ್ತೆ. ಇನ್ನು ಇವತ್ತಿನ ವಿಶೇಷ ದಿನಗಳು, ವಿಶೇಷ ಮುಹೂರ್ತಗಳು ನೋಡ್ಕೊಂಡು ವೀಕ್ಷಕರೇ ತಮ್ಮ ಕೆಲಸ ಕಾರ್ಯಗಳು, ಶುಭ ಮುಹೂರ್ತಗಳು ಮತ್ತೆ ಶುಭ ಕೆಲಸ ಕಾರ್ಯಗಳು, ಶುಭ ಕಾರ್ಯಕ್ರಮಗಳು ಮುಂದುವರಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರು ಇವತ್ತಿನ ದಿನ ಚಿಕ್ಕ ಚಿಕ್ಕ ವಿಷಯವನ್ನ ತುಂಬಾ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತೀರಾ. ಮತ್ತೆ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ನಿಮಗೆ ಮನಸ್ತಾಪ ಉಂಟು ಮಾಡಬಹುದು. ಅದು ನಿಮ್ಮ ಸಂಬಂಧದಲ್ಲಿ ಒಂದಿಷ್ಟು ಕಹಿಯನ್ನು ತರುವಂತ ಸಾಧ್ಯತೆಗಳು ಇದೆ, ಸ್ವಲ್ಪ ಎಚ್ಚರವಾಗಿರಿ. ಇನ್ನು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಬಗ್ಗೆ ಅನೇಕ ರೀತಿಯ ಮಾತಾಡುವಂಥದ್ದು, ಕಾಮೆಂಟ್ಗಳನ್ನ ಮಾಡುವಂಥದ್ದು ಸಾಧ್ಯತೆಗಳಿದೆ. ಇದರಿಂದ ನಿಮಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅಶಾಂತಿ, ನೆಮ್ಮದಿ ಇಲ್ಲದೆ ಇರುವಂಥದ್ದು, ಮತ್ತೆ ನಿಮ್ಮ ಸಂಪೂರ್ಣವಾದ ವಾತಾವರಣ ಚೇಂಜ್ ಆಗುತ್ತೆ ಈ ಒಂದು ವ್ಯಕ್ತಿಗಳಿಂದ. ನಿಮ್ಮನ್ನು ನೀವು ತೊಂದರೆಗೆ ಸಿಗಾಕೊಳ್ಬೇಡಿ, ಸ್ವಲ್ಪ ಹುಷಾರಾಗಿರಿ. ಮತ್ತೆ ಆರೋಗ್ಯದ ಒಂದು ವಿಷಯದಲ್ಲಿ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿಯು ಕೂಡ ನಿಮ್ಮ ಪರವಾಗಿ ಇರಲಿದೆ. ನೀವು ತಾಳ್ಮೆಯನ್ನ ಇಟ್ಕೊಳ್ಬೇಕು ಇವತ್ತಿನ ದಿನ. ಮತ್ತೆ ಯಾವುದೇ ಕೆಲಸದ ಬಗ್ಗೆ ಭರವಸೆಯನ್ನ ನೀವು ಇಟ್ಕೊಂಡ್ರೆ ಮತ್ತೆ ನಂಬಿಕೆಯನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದರೆ ಅದರಿಂದ ಉತ್ತಮವಾದಂತ ಫಲಗಳನ್ನು ನೀವು ಕಾಣಬಹುದು. ಇನ್ನು ನಿಮ್ಮ ಒಂದು ಜೀವನದಲ್ಲಿ ಒಂದಿಷ್ಟು ಒಳ್ಳೆಯ ಒಂದು ವಾತಾವರಣ ಕಂಡು ಬರುತ್ತೆ. ಆದ್ರೂ ಕೂಡ ಏನಾದ್ರೂ ಒಂದು ಸಮಸ್ಯೆಗಳು, ಏನಾದ್ರೂ ಒಂದು ತೊಂದರೆಗಳು ಇವತ್ತಿನ ದಿನ ಬರುವಂತ ಸಾಧ್ಯತೆಗಳಿದೆ. ಇದರಿಂದ ಇಡೀ ದಿನ ಪೂರ್ತಿ
ನಿಮ್ಮ ಮನಸ್ಸು ಒಂಥರ ಚಂಚಲತೆ ಆಗಿರುತ್ತೆ, ಏನು ಮಾಡೋಕ್ಕೂ ಆಸಕ್ತಿ ಬರಲ್ಲ. ಈ ರೀತಿಯ ಒಂದು ತೊಂದರೆಗಳು ಕಂಡು ಬರುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಹುಷಾರಾಗಿರಿ. ಅಗತ್ಯಕ್ಕೆ ನಿಮಗೆ ಆರ್ಥಿಕ ನೆರವು ಸಿಗುವಂತದ್ದು, ಸಮಾಜದ ಪ್ರಮುಖ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಿ ಇವತ್ತಿನ ದಿನ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಯಶಸ್ಸನ್ನ ಕಾಣುವಂತ ಸಾಧ್ಯತೆಗಳು ಇದೆ. ಇನ್ನು ಕಿತ್ತಳೆ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮುಂದಿನ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ನಿಮ್ಮ ನಿಜವಾದ ಭಾವನೆಗಳನ್ನ ನೀವು ಮುಕ್ತವಾಗಿ ಮತ್ತೆ ಪ್ರಾಮಾಣಿಕವಾಗಿ ಅದನ್ನ ವ್ಯಕ್ತಪಡಿಸುವಂತದ್ದು ತುಂಬಾ ಮುಖ್ಯವಾಗಿರುತ್ತೆ. ಮತ್ತೆ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳುವುದು ಇತರರಿಂದ ಸಹಾನುಭೂತಿಯ ಪರಿಗಣನೆಗೆ ಕಾರಣವಾಗಬಹುದು. ಇದೇ ನಿಮಗೆ ಒಂದು ಸಮಸ್ಯೆಗಳಾಗಿ ಇವತ್ತಿನ ದಿನ ಕಂಡು ಬರುವಂತದ್ದು. ಯಾಕಂದ್ರೆ ನೀವು ಬೇರೆಯವ್ರ ಜೊತೆ ಓಪನ್ ಆಗಿ ಹೇಳ್ಕೊತೀರಿ ಇವತ್ತಿನ ದಿನ, ಇದರಿಂದಲೇ ನೀವು ನಿಷ್ಠುರವಾಗ್ತೀರಿ ಅವರ ಕಣ್ಣಿಗೆ. ಇದೇ ನಿಮಗೆ ಒಂಥರ ಮೈನಸ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಗುಪ್ತವಾದಂತ ವಿಚಾರಗಳನ್ನ ನಿಮ್ಮಲ್ಲೇ ಇಟ್ಕೊಳ್ಳುವಂಥದ್ದು ಪ್ರಯತ್ನಗಳನ್ನ ಮಾಡಿ. ಮತ್ತೆ ಒಂದಿಷ್ಟು ಗೊಂದಲಗಳೆಲ್ಲ ಒಂದು ವಾತಾವರಣಗಳು ಕೂಡ ಇವತ್ತಿನ ದಿನ ಸೃಷ್ಟಿ ಆಗುತ್ತೆ, ಎದುರಾಗುತ್ತೆ. ಸವಾಲುಗಳು, ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುವಂತದ್ದು ಸಾಧ್ಯತೆಗಳಿದೆ. ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿನೂ ಕೂಡ ನಿಮಗಿದೆ, ತೊಂದರೆ ಇಲ್ಲ. ಸ್ವಲ್ಪ ಒಂದು ತಾಳ್ಮೆಯಿಂದ ಇವತ್ತಿನ ದಿನ ನೀವು ಇರಬೇಕಾಗುತ್ತೆ. ಇನ್ನು ನೀವು ಕೆಲವೊಂದು ವಿಷಯಗಳಲ್ಲಿ ನೀವು ಆದಷ್ಟು ಸೂಕ್ಷ್ಮವಾಗಿ ಅದನ್ನ ಯೋಚನೆ ಮಾಡಿ ನೀವು ನಿರ್ಧಾರಗಳನ್ನ ತೆಗೆದುಕೊಂಡು ಮುಂದುವರಿಯುವಂತ ಪ್ರಯತ್ನಗಳನ್ನ ಇವತ್ತಿನ ದಿನ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮ ಸತ್ಯವನ್ನು ನೀವು ಇವತ್ತಿನ ದಿನ ಯಾರಿಗೂ ಹಂಚ್ಕೊಳ್ತೀರಿ. ಇವತ್ತಿನ ದಿನ ಏನೇ ವಿಷಯ ಇದ್ರೂ ಕೂಡ ಸತ್ಯವಾಗಿ ಮಾತನಾಡ್ತೀರಿ. ಸುಳ್ಳು ಹೇಳುವಂತ ವ್ಯಕ್ತಿತ್ವ ಗುಣಗಳು ನಿಮ್ಮಲ್ಲಿರಲ್ಲ. ಏನೇ ಇದ್ರೂ ಸತ್ಯತೆಯಿಂದ, ಸತ್ಯ ಧರ್ಮ ಒಂದು ವಿಚಾರದಲ್ಲಿ ನೀವು ಅದರ ಪರವಾಗಿ ನೀವು ನಿಲ್ತೀರಿ. ಮತ್ತೆ ನಿಮ್ಮ ಒಂದು ಆರ್ಥಿಕ ಒಂದು ಪರಿಸ್ಥಿತಿಗಳು ಕೂಡ ಇವತ್ತಿನ ದಿನ ಉತ್ತಮವಾಗಿರುತ್ತೆ. ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ, ಆದ್ರೂ ಕೂಡ ಒಂದು ಸವಾಲುಗಳನ್ನ ಎದುರಿಸಿ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಹೊಸ ಪ್ರಯತ್ನಗಳು ಅಷ್ಟು ಚೆನ್ನಾಗಿ ಕೂಡಿ ಬರೋದಿಲ್ಲ. ಕುಟುಂಬ ಸದಸ್ಯರೊಂದಿಗೆ ವಾದಗಳು ಉಂಟಾಗ್ತವೆ. ವ್ಯರ್ಥ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಖರ್ಚು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳಿಗೆ ಸದಾ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ನಿಮ್ಮ ಉತ್ತಮವಾದಂತ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಬಹಳಷ್ಟು ಯಶಸ್ಸನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನಿಮಗೆ ನಿಮ್ಮ ಪ್ರೇಮ ಜೀವನವು ಒಂದಿಷ್ಟು ಸುಧಾರಿಸುವುದನ್ನು ನೀವು ಕಾಣಬಹುದು. ಅಂದ್ರೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಏನಾರ ತೊಂದರೆಗಳಿದ್ರೆ, ಅಥವಾ ನಿಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಮಾತು ನೀವು ಕೇಳ್ತಾ ಇಲ್ಲ ಅಂದ್ರೆ, ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರೂ ಇದ್ರೆ ಅದೆಲ್ಲ ಇವತ್ತಿನ ದಿನ ನಿವಾರಣೆ ಆಗುತ್ತೆ. ಸಮಸ್ಯೆಗಳು ದೂರ ಆಗುತ್ತೆ. ಇಬ್ರು ಒಂದಾಗುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಣಯವು ಕೂಡ ಹಿನ್ನಡೆ ಉಂಟು ಮಾಡುವಂತ ಸಾಧ್ಯತೆಗಳಿದೆ, ಸ್ವಲ್ಪ ಎಚ್ಚರ. ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನ ನೀವು ನಿರೀಕ್ಷಿಸಬಹುದು. ಇವತ್ತಿನ ದಿನ ನೀವು ಉನ್ನತ ಸ್ಥಾನವನ್ನ ಪಡೆಯಬಹುದು. ಮತ್ತೆ ಇದು ನಿಮಗೆ ಆದಾಯದಲ್ಲಿ ಹೆಚ್ಚಳವನ್ನ ತಂದುಕೊಡುತ್ತೆ. ನಿಮ್ಮ ಆತುರದಲ್ಲಿ ನೀವು ಸೌಂದರ್ಯವನ್ನ ಕಳೆದುಕೊಳ್ಳಬಹುದು. ಹಾಗಾಗಿ ನಿಮ್ಮ ಒಂದು ಸೌಂದರ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತೆ ನಿಧಾನಗತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನ ಶಾಂತಗೊಳಿಸಲು ಮತ್ತೆ ನಿಮಗೆ ಅಗತ್ಯವಿರುವ ಪ್ರತಿಕ್ರಿಯೆಗಳನ್ನ ನೀವು ನೀಡಬೇಕಾಗುವಂತ ಅವಶ್ಯಕತೆಗಳು ಬರುತ್ತೆ. ಇನ್ನು ಕುಟುಂಬದ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತೆ. ಇವತ್ತಿನ ದಿನ ಸಪೋರ್ಟು, ಏನೇ ಕಷ್ಟ ಇದ್ರೂ ಅವರಿಂದ ಒಂದು ಉತ್ತಮವಾದಂತ ಒಂದು ಸಲಹೆಗಳನ್ನ ನೀವು ಪಡೆದುಕೊಳ್ತೀರಿ. ಮತ್ತೆ ನಿಮ್ಮ ಒಂದು ಹಣಕಾಸು ವ್ಯವಹಾರಗಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇವತ್ತಿನ ದಿನ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ
ಯಶಸ್ಸನ್ನ ಪಡೆಯುವಂತ ಸಾಧ್ಯತೆಗಳಿದೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕಟಕ ರಾಶಿಯವರಿಗೆ ಇವತ್ತಿನ ದಿನ ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಹೊಸದನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಕನಸಿನ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟವನ್ನ ನೀವು ಪ್ರಯತ್ನಿಸಲು ಇದು ಒಳ್ಳೆಯ ಸಮಯವಾಗಿರುತ್ತೆ. ಕೆಲಸದಲ್ಲಿ ಒಂದಿಷ್ಟು ಏಕಾಗ್ರತೆ ನೀವು ಕಳೆದುಕೊಳ್ತೀರಿ ಇವತ್ತಿನ ದಿನ. ಸ್ವಲ್ಪ ನಿಮ್ಮ ಒಂದು ಮನಸ್ಸು ಕೆಲಸದಲ್ಲಿ ಆಸಕ್ತಿಯನ್ನ ತರುವಂತ ಒಂದು ಪ್ರಯತ್ನಗಳನ್ನ ಮಾಡಿ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇದೆ. ನಿಮ್ಮ ಮನಸ್ಸು, ನಿಮ್ಮ ಒಂದು ಆತ್ಮವಿಶ್ವಾಸವು ಕೂಡ ಇವತ್ತು ಕೆಲಸದ ಒಂದು ಒತ್ತಡದಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಕಷ್ಟ ಪಡಬೇಕಾಗುವಂತ ಸಾಧ್ಯತೆಗಳಿದೆ. ಬೇರೊಬ್ಬರ ಮಾತುಗಳ ಮೂಲಕ ಕೆಲವೊಂದು ನಿಮ್ಮ ಬುದ್ಧಿಶಕ್ತಿಯ ಮೂಲಕ, ನಿಮ್ಮ ಒಂದು ಸ್ವಂತ ಒಂದು ಕೆಲಸ ಕಾರ್ಯಗಳ ಮೂಲಕ ಬೇರೆಯವರ ಒಂದು ಮಾತುಗಳನ್ನ ಕೇಳಿ ಒಂದಿಷ್ಟು ನಿಮ್ಮ ಒಂದು ಜೀವನವನ್ನು ಕಳೆದುಕೊಳ್ಳುವಂತ ಸಾಧ್ಯತೆಗಳಿದೆ, ಹಾಳು ಮಾಡಿಕೊಳ್ಳುವಂತ ಸಾಧ್ಯತೆಗಳಿದೆ, ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಬೇರೆಯವರ ಮೇಲೆ ಸಾಧ್ಯವಾದಷ್ಟು ನಂಬಿಕೆ ಇಡಬೇಡಿ, ಅವರಿಂದ ದೂರ ಇರುವಂತ ಪ್ರಯತ್ನ ಮಾಡಿ ಇವತ್ತಿನ ದಿನ. ಮತ್ತೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಒಂದಿಷ್ಟು ಆದಾಯಗಳ ಮೂಲಗಳು ಬರುವಂತ ಅವಕಾಶಗಳಿದೆ. ಮತ್ತೆ ಉದ್ಯೋಗಿಗಳಿಗೆ ಒತ್ತಡ ಹೆಚ್ಚಾಗಿ ನಿರಾಶೆಯನ್ನ ಅನುಭವಿಸುವಂತ ಅವಕಾಶಗಳು ಇರುತ್ತೆ. ಮನೆಯ ಹೊರಗೆ ಅಥವಾ ಒಳಗೆ ನೆಮ್ಮದಿ ಇಲ್ಲದೆ ಇರುವಂತ ವಾತಾವರಣಗಳು ಕೂಡ ಇರುತ್ತೆ. ಪ್ರಯಾಣದಿಂದ ಶ್ರಮ ಹೆಚ್ಚಾಗುತ್ತೆ. ಅತಿ ಹೆಚ್ಚು ಪ್ರಯಾಣವನ್ನು ಇವತ್ತಿನ ದಿನ ನೀವು ಮಾಡ್ತೀರಿ. ಇದರಿಂದ ಆರೋಗ್ಯ ಹದಗೆಡುತ್ತೆ. ಸುಸ್ತು, ಟೆನ್ಷನು, ಚಿಂತೆ ಈ ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಗೊಂದಲಗಳು ಇರುತ್ತೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾ ಕಾಲ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ನೋಡಿ, ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಯಶಸ್ಸನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಅಪಾರ ಸಂಪತ್ತು, ಧನಲಾಭ ಮತ್ತೆ ದುಡ್ಡು ಕಾಸು ವ್ಯವಹಾರಗಳು ಇವತ್ತಿನ ದಿನ ಸಿಗಲಿದೆ. ಮತ್ತೆ ಲಕ್ಷ್ಮಿಯ ಆಶೀರ್ವಾದ, ಅನುಗ್ರಹವು ಕೂಡ ಇವತ್ತು ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಶ್ರಮ ಮತ್ತೆ ನಿಮ್ಮ ಕೆಲಸ, ದೇವರ ಮೇಲೆ ಭಕ್ತಿಯಿಂದಾಗಿ ನಿಮಗೆ ಅನಿರೀಕ್ಷಿತವಾಗಿ ಸಂಪತ್ತು ಸಿಗಲಿದೆ. ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವ ಜನರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಪ್ರಯತ್ನವನ್ನ ಮಾಡಿ. ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ ಸಮಯ ಇವತ್ತಿನ ದಿನ ಇರುತ್ತೆ. ಪ್ರೇಮ ಜೀವನವು ಕೂಡ ಬಲಗೊಳ್ಳಲು ಇವತ್ತು ಸೂಕ್ತವಾದಂತ ಸಮಯವಾಗಿದೆ. ಮತ್ತೆ ನಿಮ್ಮ ಒಂದು ಆರ್ಥಿಕ ಒಂದು ಪರಿಸ್ಥಿತಿಗಳು, ನೀವು ಸಂಬಂಧಿಕರಿಂದ ಸಹಾಯ ಪಡೆಯಬಹುದು. ಅದು ನಿಮ್ಮ ಪರಿಸ್ಥಿತಿಯನ್ನ ತಾತ್ಕಾಲಿಕವಾಗಿ ಸುಧಾರಿಸುತ್ತೆ. ಮತ್ತೆ ಇವತ್ತಿನ ದಿನ ನಿಮಗೆ ಅಪರೂಪದವಾದ ಅವಕಾಶಗಳು ಸಿಗುತ್ತೆ. ಅದೃಷ್ಟ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ನಿಮಗೆ ಕಳೆದು ಹೋದದ್ದನ್ನ ಮರಳಿ ಪಡೆಯಲು 2ನೇ ಅವಕಾಶ ಇವತ್ತಿನ ದಿನ ನಿಮಗೆ ಸಿಗುತ್ತೆ. ನಿಮ್ಮ ಭಯಗಳಿಗೆ ಗಮನ ಕೊಡಬೇಡಿ. ನಿಮ್ಮ ಸ್ವಂತ ಶಕ್ತಿ ಮತ್ತೆ ಧೈರ್ಯವನ್ನ ನಂಬಿ ಮುಂದುವರಿಯುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಒಳ್ಳೆಯ ಲೈಫ್ ಅಂತ ಹೇಳ್ಬೋದು. ಸಿಂಹ ರಾಶಿಯವರಿಗೆ ಇವತ್ತು ಆರಾಮಾಗಿ ನೀವು ಜೀವನವನ್ನ ನಡೆಸಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 4 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಯಶಸ್ಸಿನ ದಾರಿ, ಯಶಸ್ಸನ್ನ ಪಡೆಯುವಂತ ಅವಕಾಶಗಳು ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಸ್ಥಳಗಳಿಗೆ, ಹೊಸ ಜಾಗಗಳಿಗೆ ಹೋಗಿ ಕೆಲವೊಂದು ಸಂತೋಷದವಂತ ವಾತಾವರಣ ಕಳೆಯಲು ಇಷ್ಟಪಡ್ತೀರಿ ಇವತ್ತಿನ ದಿನ. ಮತ್ತೆ ನಿಮ್ಮ ಸಂಗಾತಿಯ ನಡುವಿನ ಬಾಂಧವ್ಯವು ಕೂಡ ಇವತ್ತು ಬಲಪಡಿಸಲು ಸಹಾಯ ಮಾಡುತ್ತೆ. ಹಣದ ಸಮಸ್ಯೆ ಆಗಲಿದೆ.
ಸ್ವಲ್ಪ ಎಚ್ಚರವಿರಿ. ಹಣವನ್ನು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಿ. ಅದರಿಂದ ನಿಮ್ಮ ಜೇಬಿನ ಬಗ್ಗೆ ಜಾಗರೂಕರಾಗಿ ಹುಷಾರಾಗಿರಿ. ಆರೋಗ್ಯದ ದೃಷ್ಟಿಯಿಂದ ತುಂಬಾ ಹುಷಾರಾಗಿರುವಂತದ್ದು ಒಳ್ಳೆಯದು. ಇಂದು ನೀವು ಮಾತನಾಡುವುದಕ್ಕಿಂತ ಹೆಚ್ಚಿನದನ್ನು ಕೇಳಲು ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಮೌನವು ಆಗಾಗ ಸತ್ಯವನ್ನ ಹಿಡಿದಿಟ್ಟುಕೊಳ್ಳುತ್ತೆ, ಮತ್ತೆ ವಿಷಯಗಳಿಗೆ ನಿಮ್ಮ ಒಂದು ಕೆಲವೊಂದು ಸ್ಪಷ್ಟತೆಯನ್ನು ನೀಡುತ್ತೆ. ಆತುರದಿಂದ ಉತ್ತರಿಸಬೇಡಿ, ಯಾಕಂದ್ರೆ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮಾತೆ ಇವತ್ತು ಸಮಸ್ಯೆಗಳಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಕೇಳುವಾಗ ಎಲ್ಲವನ್ನು ಮುಳುಗಲು ಬಿಡಿ. ಬುದ್ಧಿವಂತಿಕೆ ಮೌನದಲ್ಲಿದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಗ್ರಹಿಸುವ ಮತ್ತೆ ಸಂಪೂರ್ಣವಾಗಿ ಮುಕ್ತವಾಗಿ ಇರುವಂತ ಪ್ರಯತ್ನಗಳನ್ನ ಮಾಡಿ. ಪ್ರಮುಖ ವ್ಯವಹಾರಗಳಲ್ಲಿ ಕುಟುಂಬದ ಹಿರಿಯರಿಂದ ಸಲಹೆಯನ್ನ ಪಡೆಯುವಂಥದ್ದು ತುಂಬಾ ಒಳ್ಳೆಯದು. ಸ್ನೇಹಿತರೊಂದಿಗೆ ಭೋಜನ ಮತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಇಂದು ನೀವು ಭಾಗವಹಿಸ್ತೀರಿ. ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳನ್ನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮಾಡಿದರೂ ಕೂಡ ಒಳ್ಳೆ ಫಲ ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭ ಫಲಗಳು, ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಮಾಡುವುದರಿಂದ ಯಶಸ್ಸಿನ ದಾರಿ ಸಿಗುತ್ತೆ. ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಏನೆಲ್ಲ ವಿಶೇಷವಾದಂತ ಫಲಗಳಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ.
ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ. ಹಾಗಾದ್ರೆ ತಪ್ಪದೆ ವೀಕ್ಷಕರೇ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ನಿಮಗೆ ಉಪಯೋಗ ಆಗುವಂತ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಇವತ್ತಿನ ದಿನ ಒಂದಿಷ್ಟು ಸೋಮಾರಿತನ ನಿಮ್ಮನ್ನ ಆವರಿಸುವಂತ ಸಾಧ್ಯತೆಗಳಿದೆ. ಇವತ್ತು ನೀವು ನಿರಾಳ ಆಗಿರ್ತೀರಿ, ಆದರೆ ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯುವ ಮೂಲಕ ಇವತ್ತಿನ ದಿನ ನೀವು ಬಳಸಿಕೊಳ್ತೀರಿ. ಆರ್ಥಿಕವಾಗಿ ನೀವು ಸ್ಥಿರತೆಯನ್ನ ಅನುಭವಿಸ್ತೀರಿ. ಆದರೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಮತ್ತೆ ನೀವು ವಿರಾಮ ತೆಗೆದುಕೊಂಡು ನೀವು ಎಷ್ಟು ದೂರ ಬಂದಿದ್ದೀರಿ ಎಂಬುದರ ಕುರಿತು ಯೋಚಿಸುವ ಸಮಯ ಇವತ್ತಿನ ದಿನ ನಿಮಗೆ ಕಂಡು ಬರುತ್ತೆ. ಇನ್ನು ನೀವು ತೆಗೆದುಕೊಳ್ಳುವ ಯಾವುದೇ ಗಾತ್ರದ ಯಾವುದೇ ಹೆಜ್ಜೆ ಮಹತ್ವದಾಗಿರುತ್ತೆ. ನೀವು ಎಷ್ಟು ಬೆಳೆದಿದ್ದೀರಿ ಎಂಬುದನ್ನು ನೀವು ಇವತ್ತಿನ ದಿನ ಯೋಚನೆ ಮಾಡ್ತೀರಿ, ಮತ್ತೆ ಆಶ್ಚರ್ಯ ಪಡ್ತೀರಿ. ಇವತ್ತಿನ ದಿನ ನಿಮ್ಮ ಜೀವನ ನೋಡಿ, ನಿಮ್ಮ ಬೆಳವಣಿಗೆ ನೋಡಿ, ಇದರ ಬಗ್ಗೆ ನೀವು ಒಂದಿಷ್ಟು ಯೋಚನೆಗಳನ್ನ ಮಾಡ್ತೀರಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಇವತ್ತು ಒಂದಿಷ್ಟು ವಾಹನ ಪ್ರಯಾಣಗಳನ್ನ ಮಾಡುವಂಥದ್ದು ತುಂಬಾ ಮುಂದೆ ಹೋಗುವಂಥದ್ದು ತುಂಬಾ ಒಳ್ಳೆಯದು. ಅಂದ್ರೆ ವಾಹನ ಪ್ರಯಾಣ ಮಾಡುವಂಥದ್ದು, ಜರ್ನಿ ಮಾಡುವಂಥದ್ದು, ಪ್ರಯಾಣಗಳನ್ನ ಮಾಡುವಂಥದ್ದು, ಬೇರೆ ಊರಿಂದ ಬೇರೆ ಊರಿಗೆ ಜರ್ನಿ ಮಾಡುವಂಥದ್ದು, ಇದು ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಸ್ವಲ್ಪ ಒಂದಿಷ್ಟು ಅಪಘಾತಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹುಷಾರಾಗಿರಿ. ಮನೆಯ ಹೊರಗೆ ಸಮಸ್ಯೆಗಳು ಹೆಚ್ಚಾಗ್ತವೆ. ದೀರ್ಘಾವಧಿ ಸಾಲಗಳ ಒತ್ತಡದಿಂದಾಗಿ ಹೊಸ ಸಾಲದ ಪ್ರಯತ್ನಗಳನ್ನ ಇವತ್ತಿನ ದಿನ ನೀವು ಮಾಡ್ತೀರಿ. ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಗಮನವನ್ನ ಕೊಡ್ತೀರಿ ಇವತ್ತಿನ ದಿನ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕು ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮತ್ತೆ ನಿಮ್ಮ ಅಭಿಪ್ರಾಯಗಳು ಸದಾ ನಾವು ಕಾಯ್ತಾ ಇರ್ತೇವೆ. ನಿಮ್ಮ ಅನಿಸಿಕೆಗಳು, ಅಮೂಲ್ಯವಾದಂತ ಅಭಿಪ್ರಾಯಗಳು ತಪ್ಪದೆ ನಿಮ್ಮ ರಾಶಿ ಸಮೇತ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ನಿಮ್ಮ ಯಶಸ್ಸಿನ ದಾರಿ ಇವತ್ತಿನ ದಿನ ಸಿಗುತ್ತೆ. ನೇರಳೆ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸುತ್ತಲಿನ ಜನರು ನಿಮ್ಮ ಮನೋಸ್ಥೈರ್ಯವನ್ನ ಕುಗ್ಗಿಸಲು ಪ್ರಯತ್ನ ಮಾಡಬಹುದು. ಅಂದ್ರೆ ನಿಮ್ಗೆ ಆಗದೇ ಇರುವಂತವರು, ಶತ್ರುಗಳಾಗಿರ್ಬೋದು, ನಿಮ್ಮ ಬೆಳವಣಿಗೆ, ನಿಮ್ಮ ಏಳಿಗೆ ನೋಡಿ ಒಂದಿಷ್ಟು ನಿಮಗೆ ತೊಂದರೆಗಳು ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿರಿ ಅವರಿಂದ. ಆದರೆ ಅವರು ನಿಮ್ಮನ್ನ ತೊಂದರೆಗೊಳಿಸಲು ಬಿಡಬೇಡಿ. ಅಂದ್ರೆ ನಿಮಗೆ ಅವರು ತೊಂದರೆ ಕೊಡ್ತಾರಲ್ಲ, ಅದನ್ನ ನೋಡ್ಕೊಂಡು ನೀವು ಸುಮ್ಮನೆ ಕೂರ್ಬೇಡಿ. ಸ್ವಲ್ಪ ಹುಷಾರಾಗಿರಿ. ಏಕಾಗ್ರತೆ ನಿಮಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತೆ. ಮತ್ತೆ ಎಲ್ಲಾ ಗೊಂದಲಗಳಿಂದ ದೂರವಿರಲು ನಿಮಗೆ ಶಕ್ತಿಯನ್ನು ನೀಡುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ಮತ್ತೆ ಆದಾಯದಲ್ಲಿ ಹೆಚ್ಚಳವು ಕೂಡ ನಿಮ್ಮನ್ನ ಆರ್ಥಿಕವಾಗಿ ಬಲಿಷ್ಠವಾಗಿ ಅದನ್ನ ಬಲಿಷ್ಠ ಮಾಡಲು ಪ್ರಯತ್ನಗಳನ್ನ ಮಾಡುತ್ತೆ. ಮತ್ತೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಇವತ್ತಿನ ದಿನ ನೀವು ಕಾಣ್ತೀರಿ. ನಿಮ್ಮ ಭವಿಷ್ಯದ ಅವಶ್ಯಕತೆಗಳ ಮೇಲೆ ಅನಿರೀಕ್ಷಿತ ರೀತಿಯಲ್ಲಿ ಪರಿಣಾಮಗಳನ್ನ ಇವತ್ತಿನ ದಿನ ನೀವು ಕಾಣಬಹುದು. ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತವೆ. ಕುಟುಂಬ ವಿಷಯಗಳಲ್ಲಿ ಬದಲಾವಣೆಗಳನ್ನ ನೀವು ಕಂಡು ಬರುತ್ತೆ, ಅಂದ್ರೆ ಕಾಣಬಹುದು. ಕುಟುಂಬದಲ್ಲಿ ಏನಾರ ತೊಂದರೆಗಳಿದ್ರೆ, ಸಮಸ್ಯೆಗಳಿದ್ರೆ ಸಂತೋಷದ ವಾತಾವರಣಗಳನ್ನ ಇವತ್ತಿನ ದಿನ ನೀವು ನೋಡ್ತೀರಿ. ಕೈಗೊಂಡಂತ ಕೆಲಸಗಳಲ್ಲಿ ವಿಳಂಬವಾದರೂ ಕೂಡ ನಿಧಾನವಾಗಿ ಪೂರ್ಣಗೊಳ್ಳುತ್ತೆ. ದೈವಿಕ ಸೇವಾ ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ನೀವು ನಡೆಸ್ತೀರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಯಶಸ್ಸಿನ ದಾರಿ ನಿಮಗೆ ಸಿಗುತ್ತೆ. ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಧನುಸು ರಾಶಿಯವರಿಗೆ ಇವತ್ತಿನ ದಿನ ನಿಮಗೆ ತುಂಬಾ
ಕಾರ್ಯನಿರತರಾಗಿ ಇರ್ತೀರಿ. ನೀವು ಅಂದ್ರೆ ತುಂಬಾ ಬ್ಯುಸಿ ಆಗಿರ್ತೀರಿ ಇವತ್ತಿನ ದಿನ. ಯಾವುದಾದ್ರೂ ಒಂದು ಕೆಲಸದಲ್ಲಿ, ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮಗಳಲ್ಲಿ, ಸಮಾರಂಭಗಳಲ್ಲಿ, ಮತ್ತೆ ಕೆಲವೊಂದು ವಿವಿಧ ರೀತಿಯ ಕ್ಷೇತ್ರಗಳಲ್ಲಿ ಯಾವ್ದಾರ ಒಂದು ಮಾರ್ಗದಲ್ಲಿ ನೀವು ಬ್ಯುಸಿ ಆಗಿರ್ತೀರಿ. ಮತ್ತೆ ನೀವು ಹಿಂದಿನ ಕೆಲವೊಂದು ಬದ್ಧತೆಗಳನ್ನ ಪೂರೈಸುವಲ್ಲಿ ಕಾರ್ಯನಿರತರಾಗಿರ್ತೀರಿ. ಇದಲ್ಲದೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕೆಲಸದ ಹೊರೆ ನಿಮ್ಮನ್ನ ದೀರ್ಘ ಗಂಟೆಗಳ ಕಾಲ ಕೆಲಸ ಮಾಡುವಂತೆ ಮಾಡುತ್ತೆ. ವೈಯಕ್ತಿಕ ಮತ್ತು ವೃತ್ತಿ ಜೀವನದಲ್ಲಿ ಇವತ್ತಿನ ದಿನ ನೀವು ಕೆಲವು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗಬಹುದು. ಮತ್ತೆ ಭಾರಿ ಪ್ರಮಾಣದ ಹಣದ ಹೊರೆ ಕೂಡ ಸಂಭವಿಸುವಂತ ಸಾಧ್ಯತೆಗಳು ಇದೆ. ಆದ್ದರಿಂದ ನಿಮ್ಮ ಜೇಬಿನ ಮೇಲೆ ನಿಗಾ ಇರಲಿ. ಹಣದ ಕಡೆ ಸ್ವಲ್ಪ ಗಮನ ಕೊಡಿ. ಅತಿಯಾಗಿ ಯೋಚಿಸಿ ರಾಗಬೇಡಿ. ಅಂದ್ರೆ ಗುಲಾಮ ವಿಚಾರದಲ್ಲಿ ಅಂದ್ರೆ ಯಾರ ಕೈ ಕೆಳಗೂ ನೀವು ಹಣವನ್ನ ಮತ್ತೆ ಯಾರ ಹತ್ರ ನೀವು ಕೈ ಚಾಚುವಂತ ಒಂದು ಕೆಲಸಗಳನ್ನ ಮಾಡಬೇಡಿ. ಪರಿಪೂರ್ಣತೆಗಾಗಿ ಕಾಯುವ ಬದಲು ಚಲಿಸುವಂತೆ ನಿಮ್ಮ ಒಂದು ಜೀವನದಲ್ಲಿ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳನ್ನ, ಒಳ್ಳೆಯ ಒಂದು ಅವಕಾಶಗಳನ್ನ ಹುಡುಕುವಂತ ಪ್ರಯತ್ನಗಳನ್ನ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನ ನಡೆಸಿ. ಮನೆಯಲ್ಲಿ ಭೋಜನ ಮನರಂಜನಾ ಕಾರ್ಯಕ್ರಮಗಳನ್ನ ಇವತ್ತಿನ ದಿನ ಆಯೋಜಿಸಲಾಗುತ್ತೆ. ಸಮಾಜದಲ್ಲಿ ಗೌರವ ಮತ್ತೆ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕ್ಕೂ ಮೊದಲು ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಕ್ಕಾಗಿ ಸದಾ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು ಈ ವಿಡಿಯೋದಲ್ಲಿ ತಪ್ಪದೆ ನಿಮ್ಮ ರಾಶಿ ಸಮೇತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಅಥವಾ ಕೆಲಸ ಕಾರ್ಯಗಳನ್ನ ನಡೆಸುವುದರಿಂದ ಯಶಸ್ಸಿನ ದಾರಿ ಸಿಗುತ್ತೆ. ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ಹೊಸ ವಾಹನ ಖರೀದಿ ಮಾಡುವಂತ ಯೋಗವಿದೆ. ಮತ್ತೆ ನಿರುದ್ಯೋಗಿಗಳಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗುವಂತ ಅವಕಾಶಗಳಿದೆ. ಬಂಧು ಮಿತ್ರರೊಂದಿಗೆ ಸಹಕಾರದ ವಿಷಯಗಳನ್ನ ಚರ್ಚೆಯನ್ನ ಮಾಡ್ತೀರಿ. ವೃತ್ತಿ ಜೀವನದಲ್ಲಿ, ವ್ಯವಹಾರಗಳಲ್ಲಿ ಹೂಡಿಕೆಗಳಿಗೆ ಸಂಬಂಧಿಸಿದ ನಿರೀಕ್ಷೆಗಳು ಇವತ್ತಿನ ದಿನ ಈಡೇರುತ್ತೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಉದ್ಯೋಗದ ವಾತಾವರಣವು ಕೂಡ ಅನುಕೂಲಕರವಾಗಿರುತ್ತೆ. ಆರ್ಥಿಕವಾಗಿ ಪ್ರಗತಿ, ಬೆಳವಣಿಗೆಯನ್ನ ಸಾಧಿಸ್ತೀರಿ. ಆದರೆ ಇವತ್ತು ಒಂದಿಷ್ಟು ಸಂಗಾತಿಯ ಕಡೆ ಸ್ವಲ್ಪ ಗಮನ ಕೊಡಬೇಕು. ವಾದಕ್ಕೆ ಇಳಿಯೋದನ್ನ ತಪ್ಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ದಾಂಪತ್ಯ ಜೀವನವು ಹಾಳಾಗುವಂತ ಅವಕಾಶಗಳು, ದಾರಿಗಳು ಕಂಡು ಬರುತ್ತೆ. ಮತ್ತೆ ನಿಮ್ಮ ಒಂದು ಆತ್ಮವಿಶ್ವಾಸ, ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗಿ ಹೊಂದಾಣಿಕೆಯಿಂದ ಹೋಗುವಂತ ಪ್ರಯತ್ನಗಳನ್ನ ಮಾಡಿ. ಜೊತೆಗೆ ನಿಮ್ಮ ಆರೋಗ್ಯ ಮತ್ತೆ ಒಂದು ವಿವೇಕನವನ್ನು ಪರಿಶೀಲಿಸಿ. ಇವತ್ತಿನ ದಿನ ನೀವು ಸಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನ ತೆಗೆದುಕೊಳ್ಳಬೇಡಿ. ವಿಶ್ರಾಂತಿ, ಸೋಮಾರಿತನ ಮತ್ತೆ ಅಷ್ಟೊಂದು ಒಳ್ಳೆಯದಲ್ಲ. ಅದು ಮೌನದಲ್ಲಿರುವ ಸಾಧನೆ ಆಗಿರುತ್ತೆ. ಯಾಕಂದ್ರೆ ಈ ದಿನ ನೀವು ಆಕ್ಟಿವ್ ಆಗಿರ್ಬೇಕು. ಒಂದಿಷ್ಟು ವಿಶ್ರಾಂತಿ ಎಷ್ಟು ತೆಗೆದುಕೊಳ್ಬೇಕೋ ಅಷ್ಟು ತೆಗೆದುಕೊಳ್ಳಿ. ಮತ್ತೆ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಿ. ಸೋಮಾರಿತನ ಆಗ್ಬೇಡಿ. ಎಷ್ಟು ಆಕ್ಟಿವ್ ಆಗಿರ್ತಾರೋ ಅಷ್ಟೇ ನಿಮಗೆ ಮುಂದಿನ ಒಂದು ಸವಾಲುಗಳನ್ನ ಎದುರಿಸಿ ಮುಂದುವರಿಯೋಕೆ ಅವಕಾಶಗಳು ಸಿಗುತ್ತೆ. ಮತ್ತೆ ದಾರಿನೂ ನಿಮಗೆ ಸಿಗುವಂತ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ. ಮತ್ತೆ ಕೆಲಸ ಕಾರ್ಯಗಳು ಮಾಡುವುದರಿಂದ ಯಶಸ್ಸಿನ ದಾರಿ ಸಿಗುತ್ತೆ. ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ನಿಮಗೆ ಆತ್ಮವಿಶ್ವಾಸದ ದಿನವಾಗಿರುತ್ತೆ. ನಿಮ್ಮ ಸಂಪೂರ್ಣ ಗಮನ ಸಾಮಾಜಿಕ ಚಟುವಟಿಕೆಗಳ ಮೇಲೆ ಇರುತ್ತೆ. ಮತ್ತೆ ನೀವು ಕೆಲಸ ಮತ್ತೆ ಕಾರ್ಯಗಳು, ಕೆಲವೊಂದು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಒಂದು ಸಂಪೂರ್ಣವಾದ ಒಂದು ಅವಕಾಶಗಳಿದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಇಬ್ಬರ ನಡುವೆ ಗೊಂದಲಗಳಿರುತ್ತೆ, ದೂರ ಆಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವ ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗ್ತೀರಿ.
ಮತ್ತೆ ನಿಮ್ಮ ಧೈರ್ಯ ಇವತ್ತಿನ ದಿನ ಅತಿ ಹೆಚ್ಚಿರುತ್ತೆ. ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ವಿದೇಶದಿಂದ ವ್ಯಾಪಾರ ಮಾಡುವುದು ನಿಮಗೆ ಅಷ್ಟೊಂದು ತುಂಬಾ ಒಳ್ಳೆಯದಾಗಿರುತ್ತೆ ಇವತ್ತಿನ ದಿನ. ಹಾಗಾಗಿ ವಿದೇಶದಲ್ಲಿ ವ್ಯಾಪಾರ ಮಾಡುವಂತವರಿಗೆ, ವಿದ್ಯಾಭ್ಯಾಸ ಮಾಡುವಂತವರಿಗೆ ಅದೃಷ್ಟ ಅಂತಾನೆ ಹೇಳಬಹುದು. ಅವರ ಕನಸು ನನಸಾಗುವಂತ ಸಾಧ್ಯತೆಗಳಿದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗದೆ ಒಂದಿಷ್ಟು ನಿರಾಸೆಗೆ ಒಳಗಾಗ್ತೀರಿ. ಪ್ರಮುಖ ವಿಷಯಗಳಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಿಂದ ನೀವು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ಏನೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದಿಷ್ಟು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಅಮೂಲ್ಯವಾದಂತ ಅಭಿಪ್ರಾಯಕ್ಕಾಗಿ ಸದಾ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ವೀಕ್ಷಕರೇ, ತಪ್ಪದೆ ನಿಮ್ಮ ರಾಶಿ ಸಮೇತ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಈ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವುದರಿಂದ ಯಶಸ್ಸಿನ ದಾರಿ ಸಿಗುತ್ತೆ. ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ಕೊನೆಯ ಮೀನರಾಶಿಯವರಿಗೆ ಕೆಲವು ಹೊಸ ಸಂಪರ್ಕಗಳಿಂದ ಲಾಭವಾಗುವಂತ ಸಾಧ್ಯತೆಗಳು ಇದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತೆ ನಡವಳಿಕೆಯ ಮೂಲಕ ಜನರ ಹೃದಯಗಳನ್ನ ಗೆಲ್ಲುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಆಸೆ ಇವತ್ತಿನ ದಿನ ಈಡೇರುವಂತ ಸಾಧ್ಯತೆಗಳು ಇದೆ. ಮತ್ತೆ ನಿಮ್ಮ ಪ್ರಮುಖ ವಿಷಯಗಳು ಮುಂದೆ ಹೋಗುವಂತ ಆ ಒಂದು ಸಾಧ್ಯತೆಗಳು ಇದೆ. ಕೆಲವೊಂದು ವಿಷಯಗಳು ಮತ್ತೆ ಏನೇ ಒಂದು ಕೆಲಸ ಕಾರ್ಯಗಳು ಹೊಸದಾಗಿ ಏನಾರ ಮಾಡ್ಬೇಕಂತ ಇದ್ರೆ, ಸ್ಟಾರ್ಟ್ಅಪ್ ಆಗಿರ್ಬೋದು, ಪ್ಲಾನ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ನೀವು ಮುಂದೆ ಮಾಡುವಂತ ಸಾಧ್ಯತೆಗಳು ಇದೆ. ಹೊಸ ವ್ಯವಹಾರ ಪ್ರಾರಂಭಿಸಲು ಇರುವಂತ ಅಡೆತಡೆಗಳು ನಿವಾರಣೆ ಆಗ್ತವೆ. ಕುಟುಂಬದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಸ್ಥಿರ ಚಿಂತನೆಯಿಂದಾಗಿ ವಿವಾದಗಳು ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುತ್ತೆ. ಏನ್ ತೊಂದರೆ ಇಲ್ಲ, ಅದನ್ನ ಆರೋಗ್ಯದ ಒಂದು ವಿಷಯದಲ್ಲಿ ಸರಿ ಮಾಡಿಕೊಳ್ಳುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ಹೊಸ ಸಾಲಗಳನ್ನ ತೆಗೆದುಕೊಳ್ಳದಿರುವಂತದ್ದು ತುಂಬಾ ಉತ್ತಮ ಇವತ್ತಿನ ದಿನ. ಇಲ್ಲಾಂದ್ರೆ ಸಾಲದ ಒತ್ತಡದಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಯಶಸ್ಸಿನ ದಾರಿ ಸಿಗುತ್ತೆ. ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು, ಅಭಿಪ್ರಾಯಗಳು ತಪ್ಪದೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ, ಇನ್ನು ನಿಮಗೆ ಅನೇಕ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಸಂಖ್ಯೆಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಯನ್ನ ಪಡೆದುಕೊಳ್ಳಿ. ಇನ್ನು ವೀಕ್ಷಕರೇ, ತಮ್ಮೆಲ್ಲರಿಗೂ ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.